ಬೆಂಗಳೂರಿನಲ್ಲಿ ಶಾದಿ ಮಹಲ್ ಜಟಾಪಟಿ ಈಗ ತಾರಕಕ್ಕೇರಿದೆ. ಪಬ್ಲಿಕ್ ಶಾಲೆಯ ಜಾಗವನ್ನ ಇವರು ಶಾದಿ ಮಹಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನವೆಂಬರ್ನಲ್ಲಿ ಎಎಸ್ ಪೊನ್ನಣ್ಣ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದು ಈಗ ಭಾರಿ ವಿವಾದಕ್ಕೆ ಕಾರಣವಾಗುತ್ತಿದೆ. ಮುಂದುವರೆದು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಕೊಡಗು ಜಿಲ್ಲೆಯ ನಾಪೋಕ್ಲು ಬಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಶಾದಿ ಮಹಲ್ ಏನಿದೆ, ಶಾದಿ ಮಹಲ್ ನಿರ್ಮಾಣದ ಜಾಗ ಇದೆ. ಆ ಜಾಗ ಈಗ ವಿವಾದವಾಗಿ ಮಾರ್ಪಾಡಾಗಿದೆ. ಇದಕ್ಕೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರವೇಶ ಮಾಡಿರುವುದು ಒಂದು ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬಹುದು. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದ್ರೆ ನಾಪೋಕ್ಲು ಸಮೀಪ ಚೆರಿಪರಂಬು ಅಂತಿದೆ. ಚೆರಿಪರಂನಲ್ಲಿ ನಿರ್ಮಾಣವಾಗ್ತಿರುವ ಶಾದಿ ಮಹಲ್ ಇದು. ನಾಪೋಕ್ಲು ಜಮಾತಿಗೆ ಸೇರಿದಂತ ಶಾದಿ ಮಹಲ್. ಅಂದ್ರೆ ಈ ಶಾದಿ ಮಹಲ್ಗೆ ಶಂಕುಸ್ಥಾಪನೆಯನ್ನು ಇಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಕಳೆದ ನವೆಂಬರ್ ತಿಂಗಳಲ್ಲಿ ನೆರವೇರಿಸಿದರು. ನಂತರ ಕಳೆದ ಒಂದು ತಿಂಗಳಿಂದ ಕಾಮಗಾರಿ ಕೂಡ ಆರಂಭವಾಯಿತು. ಈಗ ಹೇಳ್ತಿರುವಂತೂ ಇಲ್ಲಿ ಪಬ್ಲಿಕ್ ಶಾಲೆ ಇದೆ. ಪಬ್ಲಿಕ್ ಶಾಲೆಗೆ ಸೇರಿದಂತ ಜಾಗ ಇದು ಅಂತ ಹೇಳುವಂತದ್ದು ಶಾಲೆಯವರು ತಗಾದೆ ತೆಗೆದಿದ್ದಾರೆ. ನಮಗೆ ಸೇರಬೇಕು ಈ ಜಾಗ ಅಂತ ಹೇಳುವಂತದ್ದು. ಆದರೆ ಶಾದಿ ಮಹಲ್ ಇವರು ಏನ್ ಜಮಾತ್ ಅವರು ಹೇಳ್ತಿರೋದು ನಮಗೆ ಸೇರಿದ ಜಾಗ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಕಬರ್ಸ್ಥಾನ ಕೂಡ ಅವರದಿದೆ. ಸಾಕಷ್ಟು ಜನರನ್ನು ಇಲ್ಲೇ ಹಾಕಿರುವಂತದ್ದು. ಅದರಿಂದ ಇದು ಸುಮಾರು ಒಂದು 70-80 ವರ್ಷಗಳಿಂದ ನಮ್ಮ ಅಧೀನದಲ್ಲಿದೆ. ಜಿಲ್ಲಾಧಿಕಾರಿಗಳು ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ತೋರಿಸ್ತೀವಿ. ಅಲ್ಲದೆ ಅದು ಶಾಲೆಗೆ ಸೇರಿದಂತ ಗ್ರೌಂಡ್, ಅದು ಮೈದಾನ, 2 ಮೈದಾನ ಇದೆ. ಅದು ಪಬ್ಲಿಕ್ ಶಾಲೆಗೆ ಸೇರಿದಂತ ಮೈದಾನ. ಅದರ ಪಕ್ಕದಲ್ಲಿ ಈ ಜಾಗ ಇರುವಂತದ್ದು. ಅದರಿಂದ ಇದು ಕೂಡ ಶಾಲೆಗೆ ಸೇರ್ಬೇಕಂತ ಹೇಳುವಂತದ್ದು ಶಾಲೆಯವರ ವಾದ. ಅದಕ್ಕೆ ಈಗ ಬಿಜೆಪಿ ಕೂಡ ಮಧ್ಯಪ್ರವೇಶ ಮಾಡಿದ್ದು ಪ್ರತಿಭಟನೆಯನ್ನು ಕೂಡ ಮಾಡಿದೆ. ಯಾಕಂದ್ರೆ ಶಾಸಕರು ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿದಾಗ ಅವರಿಗೆ ಗೊತ್ತಿಲ್ವಾ ಶಾಲೆಗೆ ಸೇರಿದ ಜಾಗ ಅಂತ ಹೇಳಿ ಹೇಗೆ ಶಂಕುಸ್ಥಾಪನೆ ಮಾಡಿದ್ರು ಅಂತ ಹೇಳುವಂತದ್ದು. ಆದ್ರೆ ಶಾಸಕರು ಹೇಳಿದ್ದಾರೆ, ನಾವು ಶಂಕುಸ್ಥಾಪನೆ ಮಾಡುವಾಗ ಯಾರು ಗಮನಕ್ಕೆ ತಂದಿಲ್ಲ, ನಮಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಸಂದರ್ಭ ಶಾಲೆಯ ಪ್ರಿನ್ಸಿಪಾಲರು ಕೂಡ ಶಾಸಕರಿಗೆ ಪತ್ರವನ್ನು ಬರೆದಿದ್ದಾರೆ. ದೂರವಾಣಿ ಕರೆಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಇದು ಶಾಲೆಗೆ ಸೇರಿದಂತ ಜಾಗ ಅಂತ ಹೇಳುವಂತದ್ದು. ಆಗ ಶಾಸಕರು ಹೇಳಿದ್ರೆ, ಆಯ್ತು, ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ, ಇದನ್ನು ಸರ್ವೆ ಮಾಡಿ ವರದಿ ಕೊಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳಿ ಹಿಂದೆ ಹೇಳಿದ್ದಾರೆ. ಅಂದ್ರೆ ಹಿಂದಿನ ಜಿಲ್ಲಾಧಿಕಾರಿ ಇದ್ದಾಗ ಆ ಜಿಲ್ಲಾಧಿಕಾರಿ ಹೋಗಿ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ. ಈಗಲೂ ಕೂಡ ಇದೇನು ಕಾಂಪ್ಲಿಕೇಶನ್ ಆಗ್ತಾ ಇದೆ. ಈಗ ಶಾಸಕರು ಇದನ್ನು ಕಾಮಗಾರಿಯನ್ನು ಸ್ಥಗಿತ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಈ ಕಾಮಗಾರಿ ಈಗ ನಡೀತಾ ಇಲ್ಲ. ಕಳೆದ ಒಂದು ತಿಂಗಳಿಂದ ಈ ಕಾಮಗಾರಿ ಇಲ್ಲಿ ಆರಂಭವಾಗಿತ್ತು. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಶಾದಿ ಮಹಲ್ ಇದು ಆಗ್ತಾ ಇರುವಂತದ್ದು. ಸರ್ಕಾರ ಅದಕ್ಕೆ 1 ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿದೆ. ಆದ್ರಿಂದ ಈ ಬಗ್ಗೆ ಚಕಾರ ಎತ್ತಿಲ್ಲ. ಈಗ ಯಾಕೆ ಶಾಲೆಯ ಆಸ್ತಿ ಅಂತ ಹೇಳ್ತಿರುವಂತದ್ದು ಅಂತ ಹೇಳುವಂತದ್ದು. ಆದ್ರಿಂದ ಇದು ತೀವ್ರ ವಿವಾದವನ್ನು ಪಡೆದುಕೊಂಡಿರುವಂತದ್ದು ಈ ಶಾದಿ ಮಹಲ್ ವಿಚಾರ. ಈಗ ನೋಡ್ಬೇಕು ಮುಂದೆ ಇದು ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳುವಂತದ್ದು. ಅಂದ್ರೆ 2 ಕಡೆಯವರು, ಬಿಜೆಪಿ ಅವರು ಹೇಳ್ತಿದ್ರೆ ನಮ್ಮ ಹತ್ರ ದಾಖಲೆ ಇದೆ ಶಾಲೆದು ಅಂತ ಹೇಳ್ತಿದ್ದಾರೆ. ಜಮಾತ್ ಅವರು ಹೇಳ್ತಿದ್ರೆ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳುವಂತದ್ದು. ಇದು ಸರ್ವೆ ನಂಬರ್ 18/2. ಇದು ಸರ್ವೆ ನಂಬರ್ ಇರೋದು 18/2. ಆ ಶಾಲಾ ಮೈದಾನ ಏನಿದೆ ಅದು 18/7 ಅದರಿಂದ ಇದು ಯಾವ ರೀತಿ ಇದು ದಾಖಲೆ ಪರಿಶೀಲನೆ ಅಂತ ಮಾಡ್ತಿದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಸದ್ಯಕ್ಕೆ ಕಾಮಗಾರಿ ಸ್ಥಗಿತ ಆಗಿದೆ. ಈ ವಿವಾದ ಇತ್ಯರ್ಥ ಆದ ನಂತರ ಕಾಮಗಾರಿ ಆರಂಭವಾಗುತ್ತೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬೆಂಗಳೂರಿನಲ್ಲಿ ಶಾದಿ ಮಹಲ್ ಜಟಾಪಟಿ ಈಗ ತಾರಕಕ್ಕೇರಿದೆ. ಪಬ್ಲಿಕ್ ಶಾಲೆಯ ಜಾಗವನ್ನ ಇವರು ಶಾದಿ ಮಹಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನವೆಂಬರ್ನಲ್ಲಿ ಎಎಸ್ ಪೊನ್ನಣ್ಣ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದು ಈಗ ಭಾರಿ ವಿವಾದಕ್ಕೆ ಕಾರಣವಾಗುತ್ತಿದೆ. ಮುಂದುವರೆದು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಕೊಡಗು ಜಿಲ್ಲೆಯ ನಾಪೋಕ್ಲು ಬಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಶಾದಿ ಮಹಲ್ ಏನಿದೆ, ಶಾದಿ ಮಹಲ್ ನಿರ್ಮಾಣದ ಜಾಗ ಇದೆ. ಆ ಜಾಗ ಈಗ ವಿವಾದವಾಗಿ ಮಾರ್ಪಾಡಾಗಿದೆ. ಇದಕ್ಕೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರವೇಶ ಮಾಡಿರುವುದು ಒಂದು ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬಹುದು. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದ್ರೆ ನಾಪೋಕ್ಲು ಸಮೀಪ ಚೆರಿಪರಂಬು ಅಂತಿದೆ. ಚೆರಿಪರಂನಲ್ಲಿ ನಿರ್ಮಾಣವಾಗುತ್ತಿರುವ ಶಾದಿ ಮಹಲ್ ಇದು. ನಾಪೋಕ್ಲು ಜಮಾತಿಗೆ ಸೇರಿದಂತ ಶಾದಿ ಮಹಲ್. ಅಂದ್ರೆ ಈ ಶಾದಿ ಮಹಲ್ಗೆ ಶಂಕುಸ್ಥಾಪನೆಯನ್ನು ಇಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಕಳೆದ ನವೆಂಬರ್ ತಿಂಗಳಲ್ಲಿ ನೆರವೇರಿಸಿದರು. ನಂತರ ಕಳೆದ ಒಂದು ತಿಂಗಳಿಂದ ಕಾಮಗಾರಿ ಕೂಡ ಆರಂಭವಾಯಿತು. ಈಗ ಹೇಳ್ತಿರುವಂತೂ ಇಲ್ಲಿ ಪಬ್ಲಿಕ್ ಶಾಲೆ ಇದೆ. ಪಬ್ಲಿಕ್ ಶಾಲೆಗೆ ಸೇರಿದಂತ ಜಾಗ ಇದು ಅಂತ ಹೇಳುವಂತದ್ದು ಶಾಲೆಯವರು ತಗಾದೆ ತೆಗೆದಿದ್ದಾರೆ. ನಮಗೆ ಸೇರಬೇಕು ಈ ಜಾಗ ಅಂತ ಹೇಳುವಂತದ್ದು. ಆದ್ರೆ ಶಾದಿ ಮಹಲ್ ಇವರು ಏನ್ ಜಮಾತ್ ಅವರು ಹೇಳ್ತಿರೋದು ನಮಗೆ ಸೇರಿದ ಜಾಗ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಕಬರ್ಸ್ಥಾನ ಕೂಡ ಅವರದಿದೆ. ಸಾಕಷ್ಟು ಜನರನ್ನು ಇಲ್ಲೇ ಹಾಕಿರುವಂತದ್ದು. ಅದರಿಂದ ಇದು ಸುಮಾರು ಒಂದು 70-80 ವರ್ಷಗಳಿಂದ ನಮ್ಮ ಅಧೀನದಲ್ಲಿದೆ. ಜಿಲ್ಲಾಧಿಕಾರಿಗಳು ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ತೋರಿಸ್ತೀವಿ. ಅಲ್ಲದೆ ಅದು ಶಾಲೆಗೆ ಸೇರಿದಂತ ಗ್ರೌಂಡ್, ಅದು ಮೈದಾನ, 2 ಮೈದಾನ ಇದೆ. ಅದು ಪಬ್ಲಿಕ್ ಶಾಲೆಗೆ ಸೇರಿದಂತ ಮೈದಾನ. ಅದರ ಪಕ್ಕದಲ್ಲಿ ಈ ಜಾಗ ಇರುವಂತದ್ದು. ಅದರಿಂದ ಇದು ಕೂಡ ಶಾಲೆಗೆ ಸೇರ್ಬೇಕಂತ ಹೇಳುವಂತದ್ದು ಶಾಲೆಯವರ ವಾದ. ಅದಕ್ಕೆ ಈಗ ಬಿಜೆಪಿ ಕೂಡ ಮಧ್ಯಪ್ರವೇಶ ಮಾಡಿದ್ದು ಪ್ರತಿಭಟನೆಯನ್ನು ಕೂಡ ಮಾಡಿದೆ. ಯಾಕಂದ್ರೆ ಶಾಸಕರು ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿದಾಗ ಅವರಿಗೆ ಗೊತ್ತಿಲ್ವಾ ಶಾಲೆಗೆ ಸೇರಿದ ಜಾಗ ಅಂತ ಹೇಳಿ ಹೇಗೆ ಶಂಕುಸ್ಥಾಪನೆ ಮಾಡಿದ್ರು ಅಂತ ಹೇಳುವಂತದ್ದು. ಆದ್ರೆ ಶಾಸಕರು ಹೇಳಿದ್ದಾರೆ, ನಾವು ಶಂಕುಸ್ಥಾಪನೆ ಮಾಡುವಾಗ ಯಾರು ಗಮನಕ್ಕೆ ತಂದಿಲ್ಲ, ನಮಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಸಂದರ್ಭ ಶಾಲೆಯ ಪ್ರಿನ್ಸಿಪಾಲರು ಕೂಡ ಶಾಸಕರಿಗೆ
ಪತ್ರವನ್ನು ಬರೆದಿದ್ದಾರೆ, ದೂರವಾಣಿ ಕರೆಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಇದು ಶಾಲೆಗೆ ಸೇರಿದಂತ ಜಾಗ ಅಂತ ಹೇಳುವಂತದ್ದು. ಆಗ ಶಾಸಕರು ಹೇಳಿದ್ರೆ ಆಯ್ತು, ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ, ಇದನ್ನು ಸರ್ವೆ ಮಾಡಿ ವರದಿ ಕೊಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳಿ ಹಿಂದೆ ಹೇಳಿದ್ದಾರೆ. ಅಂದ್ರೆ ಹಿಂದಿನ ಜಿಲ್ಲಾಧಿಕಾರಿ ಇದ್ದಾಗ ಆ ಜಿಲ್ಲಾಧಿಕಾರಿ ಹೋಗಿ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ. ಈಗಲೂ ಕೂಡ ಇದೇನು ಕಾಂಪ್ಲಿಕೇಶನ್ ಆಗ್ತಾ ಇದೆ. ಈಗ ಶಾಸಕರು ಇದನ್ನು ಕಾಮಗಾರಿಯನ್ನು ಸ್ಥಗಿತ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಈ ಕಾಮಗಾರಿ ಈಗ ನಡೀತಾ ಇಲ್ಲ. ಕಳೆದ 1 ತಿಂಗಳಿಂದ ಈ ಕಾಮಗಾರಿ ಇಲ್ಲಿ ಆರಂಭವಾಗಿತ್ತು. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಶಾದಿ ಮಹಲ್ ಇದು ಆಗ್ತಾ ಇರುವಂತದ್ದು. ಸರ್ಕಾರ ಅದಕ್ಕೆ 1 ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿದೆ. ಆದ್ರಿಂದ ಈ ಬಗ್ಗೆ ಚಕಾರ ಎತ್ತಿಲ್ಲ. ಈಗ ಯಾಕೆ ಶಾಲೆಯ ಆಸ್ತಿ ಅಂತ ಹೇಳ್ತಿರುವಂತದ್ದು ಅಂತ ಹೇಳುವಂತದ್ದು. ಆದ್ರಿಂದ ಇದು ತೀವ್ರ ವಿವಾದವನ್ನು ಪಡೆದುಕೊಂಡಿರುವಂತದ್ದು ಈ ಶಾದಿ ಮಹಲ್ ವಿಚಾರ. ಈಗ ನೋಡ್ಬೇಕು ಮುಂದೆ ಇದು ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳುವಂತದ್ದು. ಅಂದ್ರೆ 2 ಕಡೆ ಅವರು ಬಿಜೆಪಿ ಅವರು ಹೇಳ್ತಿದ್ರೆ ನಮ್ಮ ಹತ್ರ ದಾಖಲೆ ಇದೆ ಶಾಲೆದು ಅಂತ ಹೇಳ್ತಿದ್ದಾರೆ. ಜಮಾತ್ ಅವರು ಹೇಳ್ತಿದ್ರೆ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳುವಂತದ್ದು. ಇದು ಸರ್ವೆ ನಂಬರ್ 18/2. ಇದು ಸರ್ವೆ ನಂಬರ್ ಇರೋದು 18/2. ಆ ಶಾಲಾ ಮೈದಾನ ಏನಿದೆ ಅದು 18/7 ಅದರಿಂದ ಇದು ಯಾವ ರೀತಿ ಇದು ದಾಖಲೆ ಪರಿಶೀಲನೆ ಅಂತ ಮಾಡ್ತಿದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಸದ್ಯಕ್ಕೆ ಕಾಮಗಾರಿ ಸ್ಥಗಿತ ಆಗಿದೆ. ಈ ವಿವಾದ ಇತ್ಯರ್ಥ ಆದ ನಂತರ ಕಾಮಗಾರಿ ಆರಂಭವಾಗುತ್ತೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ತುಳುವಿನಲ್ಲಿ ಶಾದಿ ಮಹಲ್ ಜಟಾಪಟಿ ಈಗ ತಾರಕಕ್ಕೇರಿದೆ. ಪಬ್ಲಿಕ್ ಶಾಲೆಯ ಜಾಗವನ್ನ ಇವರು ಶಾದಿ ಮಹಲ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನವೆಂಬರ್ನಲ್ಲಿ ಎಎಸ್ ಪೊನ್ನಣ್ಣ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದು ಈಗ ಭಾರಿ ವಿವಾದಕ್ಕೆ ಕಾರಣವಾಗುತ್ತಿದೆ. ಮುಂದುವರೆದು ಏನೇನಾಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಕೊಡಗು ಜಿಲ್ಲೆಯ ನಾಪೋಕ್ಲು ಬಳಿಯಲ್ಲಿ ನಿರ್ಮಾಣವಾಗ್ತಿರುವ ಶಾದಿ ಮಹಲ್ ಏನಿದೆ, ಶಾದಿ ಮಹಲ್ ನಿರ್ಮಾಣದ ಜಾಗ ಇದೆ. ಆ ಜಾಗ ಈಗ ವಿವಾದವಾಗಿ ಮಾರ್ಪಾಡಾಗಿದೆ. ಇದಕ್ಕೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರವೇಶ ಮಾಡಿರುವುದು ಒಂದು ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತ ಹೇಳ್ಬಹುದು. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದ್ರೆ ನಾಪೋಕ್ಲು ಸಮೀಪ ಚೆರಿಪರಂಬು ಅಂತಿದೆ. ಚೆರಿಪರಂಬಿನಲ್ಲಿ ನಿರ್ಮಾಣವಾಗ್ತಿರುವ ಶಾದಿ ಮಹಲ್ ಇದು. ನಾಪೋಕ್ಲು ಜಮಾತಿಗೆ ಸೇರಿದಂತ ಶಾದಿ ಮಹಲ್. ಅಂದ್ರೆ ಈ ಶಾದಿ ಮಹಲ್ಗೆ ಶಂಕುಸ್ಥಾಪನೆಯನ್ನು ಇಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಕಳೆದ ನವೆಂಬರ್ ತಿಂಗಳಲ್ಲಿ ನೆರವೇರಿಸಿದರು. ನಂತರ ಕಳೆದ 1 ತಿಂಗಳಿಂದ ಕಾಮಗಾರಿ ಕೂಡ ಆರಂಭವಾಯಿತು. ಈಗ ಹೇಳ್ತಿರುವಂತೂ ಇಲ್ಲಿ ಪಬ್ಲಿಕ್ ಶಾಲೆ ಇದೆ. ಪಬ್ಲಿಕ್ ಶಾಲೆಗೆ ಸೇರಿದಂತ ಜಾಗ ಇದು ಅಂತ ಹೇಳುವಂತದ್ದು ಶಾಲೆಯವರು ತಗಾದೆ ತೆಗೆದಿದ್ದಾರೆ. ನಮಗೆ ಸೇರಬೇಕು ಈ ಜಾಗ ಅಂತ ಹೇಳುವಂತದ್ದು. ಆದರೆ ಶಾದಿ ಮಹಲ್ ಇವರು ಏನ್ ಜಮಾತ್ ಅವರು ಹೇಳ್ತಿರೋದು ನಮಗೆ ಸೇರಿದ ಜಾಗ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಕಬರ್ಸ್ಥಾನ ಕೂಡ ಅವರದಿದೆ. ಸಾಕಷ್ಟು ಜನರನ್ನು ಇಲ್ಲೇ ಹಾಕಿರುವಂತದ್ದು. ಅದರಿಂದ ಇದು ಸುಮಾರು ಒಂದು 70-80 ವರ್ಷಗಳಿಂದ ನಮ್ಮ ಅಧೀನದಲ್ಲಿದೆ. ಜಿಲ್ಲಾಧಿಕಾರಿಗಳು ನಮ್ಮ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಅಲ್ಲಿ ತೋರಿಸ್ತೀವಿ. ಅಲ್ಲದೆ ಅದು ಶಾಲೆಗೆ ಸೇರಿದಂತ ಗ್ರೌಂಡ್, ಅದು ಮೈದಾನ, 2 ಮೈದಾನ ಇದೆ. ಅದು ಪಬ್ಲಿಕ್ ಶಾಲೆಗೆ ಸೇರಿದಂತ ಮೈದಾನ. ಅದರ ಪಕ್ಕದಲ್ಲಿ ಈ ಜಾಗ ಇರುವಂತದ್ದು. ಅದರಿಂದ ಇದು ಕೂಡ ಶಾಲೆಗೆ ಸೇರ್ಬೇಕಂತ ಹೇಳುವಂತದ್ದು ಶಾಲೆಯವರ ವಾದ. ಅದಕ್ಕೆ ಈಗ ಬಿಜೆಪಿ ಕೂಡ ಮಧ್ಯಪ್ರವೇಶ ಮಾಡಿದ್ದು ಪ್ರತಿಭಟನೆಯನ್ನು ಕೂಡ ಮಾಡಿದೆ. ಯಾಕಂದ್ರೆ ಶಾಸಕರು ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿದಾಗ ಅವರಿಗೆ ಗೊತ್ತಿಲ್ವ ಶಾಲೆಗೆ ಸೇರಿದ ಜಾಗ ಅಂತ ಹೇಳಿ ಹೇಗೆ ಶಂಕುಸ್ಥಾಪನೆ ಮಾಡಿದ್ರು ಅಂತ ಹೇಳುವಂತದ್ದು. ಆದ್ರೆ ಶಾಸಕರು ಹೇಳಿದ್ದಾರೆ, ನಾವು ಶಂಕುಸ್ಥಾಪನೆ ಮಾಡುವಾಗ ಯಾರು ಗಮನಕ್ಕೆ ತಂದಿಲ್ಲ, ನಮಗೆ ಈ ವಿಚಾರ ಗೊತ್ತಿಲ್ಲ ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಸಂದರ್ಭ ಶಾಲೆಯ ಪ್ರಿನ್ಸಿಪಾಲರು ಕೂಡ ಶಾಸಕರಿಗೆ ಪತ್ರವನ್ನು ಬರೆದಿದ್ದಾರೆ, ದೂರವಾಣಿ ಕರೆಯಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಇದು ಶಾಲೆಗೆ ಸೇರಿದಂತ ಜಾಗ ಅಂತ ಹೇಳುವಂತದ್ದು. ಆಗ ಶಾಸಕರು ಹೇಳಿದ್ರೆ ಆಯ್ತು, ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೇನೆ, ಇದನ್ನು ಸರ್ವೆ ಮಾಡಿ ವರದಿ ಕೊಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳಿ ಹಿಂದೆ ಹೇಳಿದ್ದಾರೆ. ಅಂದ್ರೆ ಹಿಂದಿನ ಜಿಲ್ಲಾಧಿಕಾರಿ ಇದ್ದಾಗ ಆ ಜಿಲ್ಲಾಧಿಕಾರಿ ಹೋಗಿ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ. ಈಗಲೂ ಕೂಡ ಇದೇನು ಕಾಂಪ್ಲಿಕೇಶನ್ ಆಗ್ತಾ ಇದೆ. ಈಗ ಶಾಸಕರು ಇದನ್ನು ಕಾಮಗಾರಿಯನ್ನು ಸ್ಥಗಿತ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ್ರೆ ಈ ಕಾಮಗಾರಿ ಈಗ ನಡೀತಾ ಇಲ್ಲ. ಕಳೆದ 1 ತಿಂಗಳಿಂದ ಈ ಕಾಮಗಾರಿ ಇಲ್ಲಿ ಆರಂಭವಾಗಿತ್ತು. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಶಾದಿ ಮಹಲ್ ಇದು ಆಗ್ತಾ ಇರುವಂತದ್ದು. ಸರ್ಕಾರ ಅದಕ್ಕೆ 1 ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿದೆ. ಆದ್ರಿಂದ ಈ ಬಗ್ಗೆ ಚಕಾರ ಎತ್ತಿಲ್ಲ. ಈಗ ಯಾಕೆ ಶಾಲೆಯ ಆಸ್ತಿ ಅಂತ ಹೇಳ್ತಿರುವಂತದ್ದು ಅಂತ ಹೇಳುವಂತದ್ದು. ಆದ್ರಿಂದ ಇದು ತೀವ್ರ ವಿವಾದವನ್ನು ಪಡೆದುಕೊಂಡಿರುವಂತದ್ದು ಈ ಶಾದಿ ಮಹಲ್ ವಿಚಾರ. ಈಗ ನೋಡ್ಬೇಕು ಮುಂದೆ ಇದು ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳುವಂತದ್ದು. ಅಂದ್ರೆ 2 ಕಡೆ ಅವರು ಬಿಜೆಪಿ ಅವರು ಹೇಳ್ತಿದ್ರೆ ನಮ್ಮ ಹತ್ರ ದಾಖಲೆ ಇದೆ ಶಾಲೆದು ಅಂತ ಹೇಳ್ತಿದ್ದಾರೆ. ಜಮಾತ್ ಅವರು ಹೇಳ್ತಿದ್ರೆ ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳುವಂತದ್ದು. ಇದು ಸರ್ವೆ ನಂಬರ್ 18/2. ಇದು ಸರ್ವೆ ನಂಬರ್ ಇರೋದು 18/2. ಆ ಶಾಲಾ ಮೈದಾನ ಏನಿದೆ ಅದು 18/7 ಅದರಿಂದ ಇದು ಯಾವ ರೀತಿ ಇದು ದಾಖಲೆ ಪರಿಶೀಲನೆ ಅಂತ ಮಾಡ್ತಿದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಸದ್ಯಕ್ಕೆ ಕಾಮಗಾರಿ ಸ್ಥಗಿತ ಆಗಿದೆ. ಈ ವಿವಾದ ಇತ್ಯರ್ಥ ಆದ ನಂತರ ಕಾಮಗಾರಿ ಆರಂಭವಾಗುತ್ತೆ. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.